ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಇವತ್ತಿನ ಒಂದು ಸ್ಪೆಷಲ್ ಡೇ ಅಂತಂದರೆ ಯೋಗ ದಿನದ ಶುಭಾಶಯಗಳು ಎಲ್ಲರಿಗೂ ಕೂಡ. ಬಹಳಷ್ಟು ಜನ ಯೋಗ ಕಲಿತಾ ಇದ್ದೀರಾ, ಬಹಳಷ್ಟು ಜನ ಯೋಗ ಕಲಿತಾ ಇಲ್ಲ. ಆದರೆ ಕಲಿತಾ ಇಲ್ಲ ಅಂತ ಯಾರಿದ್ದೀರಾ? ಯಾರು ಕೂಡ ನಾನು ಕಲಿತಾ ಇಲ್ಲ ಅಂತ ಅಂದ್ಕೋಬೇಡಿ. ಯಾಕಂದರೆ ಪ್ರತಿದಿನ ನಾವು ಯೋಗ ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಗ ನಡೀತಾ ಇರುತ್ತೆ. ಆದರೆ ಅದನ್ನು ನಾವು ಗುರುತಿಸಿರೋದಿಲ್ಲ ಅಷ್ಟೇ. ಪ್ರಾಚೀನ ಕಾಲದಲ್ಲಿ ಗುರುತಿಸ್ತಾ ಇದ್ರು, ಇವಾಗ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ನಮಗೆ ಬಟ್ಟೆ ಒಗೆಯೋದಕ್ಕೆ ಮೆಷಿನ್ ಬಂದಿದೆ. ಈಗ ಪ್ರತಿಯೊಂದಕ್ಕೂ ಕೂಡ ಮಿಷನ್ ಬಂದ್ಬಿಟ್ಟಿದೆ. ಎಲ್ಲದಕ್ಕೂ ಕೂಡ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಎಷ್ಟೋ ಕಡೆ ಯೋಗಗಳು ಮಿಸ್ ಆಗ್ಬೋದು. ಆದರೆ ಪ್ರತಿದಿನ ಅಲ್ಲದೇ ಇದ್ದರೂ ವಾರಕ್ಕೆ ಒಂದು ಸಲ ಆದರೂ ಕೂಡ ನಾವು ಮಿಷನನ್ನು ಬಿಟ್ಟು ನಾವು ಯೋಗವನ್ನು ಮಾಡೋದನ್ನು ಕಲ್ತ್ಕೋಬೇಕು. ಮನೆಯ ಯೋಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಏನು ಮನೆಯ ಯೋಗ ಅಂತ ಅಂದರೆ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ನೋಡಿ ಯಾವ ರೀತಿ ಯೋಗ ಮಾಡಿದ್ದೇನೆ ಅಂತ ತೋರಿಸ್ತೀನಿ. ನಿಮ್ಗೆ ಅನಿಸ್ಬೋದು, ಆಶ್ಚರ್ಯ ಅನಿಸ್ಬೋದು, ಏನು ಮನೆಯ ಲಾಗನ್ನು ಮಾಡಿದ್ದಾರೆ ಮಧುರಾ ಸಿಸ್ಟರು, ಯೋಗ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಅಂತ. ಹೌದು, ಮನೆಯ ಕೆಲಸದಲ್ಲೇ ಯೋಗ ಅನ್ನೋದು ಅಡಗಿದೆ. ಆದರೆ ಆ ಯೋಗವನ್ನು ಯಾರು ಕೂಡ ಬಿಡಬೇಡಿ. ಆಯಾಸ ಆದಾಗ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಮನೆ ಕೆಲಸ, ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಅವಶ್ಯಕತೆ ಇರುತ್ತೆ, ನಮಗೆ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಬೆಳಗ್ಗೆಯಿಂದ ಮನೆಯಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಹೊರಗಡೆ ಹೋಗಿ ಕೂಡ ಮಾಡುವಂಥ ಕೆಲಸಗಳು ಬಹಳಷ್ಟು ಇರುತ್ತೆ. ಹೊರಗಡೆನೂ ಮುಗಿಸ್ಬೇಕು, ಮನೆಯಲ್ಲಿ ಬಂದು ವಿಶ್ರಾಂತಿ ಮಾಡೋದಕ್ಕಾಗಲ್ಲ. ಯಾಕಂದರೆ ಎಲ್ರಿಗೂ ಅಡುಗೆ ಆಗಬೇಕು, ತಿಂಡಿ ಆಗಬೇಕು, ಮನೆ ಕೂಡ ಚೆನ್ನಾಗಿರಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು. ಪ್ರತಿಯೊಂದು ಹಂತದಲ್ಲೂ ಯೋಗ ಅಡಗಿದೆ. ಇದನ್ನೇ ನಾನು ಹೇಳೋದಕ್ಕೆ ಬಂದಿದ್ದು. ಇವತ್ತಿನ ವಿಡಿಯೋನ ಯಾರು ಕೂಡ ಮಿಸ್ ಮಾಡಬೇಡಿ, ನೋಡಿ. ಅಷ್ಟೇ ಅಲ್ಲ, ಸ್ಕಿಪ್ ಮಾಡಬೇಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಹಾಕಿ. ನಿಜವಾಗ್ಲೂ ನಾನು ಹೇಳಿದ್ದು ಸತ್ಯನಾ ಇಲ್ವಾ ಅಂತ. ಹೌದು, ನಾವು ಮನೆಯಲ್ಲಿನೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಯೋಗವನ್ನು ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದಷ್ಟು ತಂತ್ರಜ್ಞಾನಗಳು ಬಂದಿರೋದ್ರಿಂದ ಆ ಒಂದು ಕೆಲಸಗಳು ನಮ್ಮಿಂದ ಬಿಟ್ಟು ಹೋಗಿರ್ಬೋದು. ಆದರೆ ಅದನ್ನು ನಮಗೆ ಬೇಕೇ ಬೇಕು ಅಂತ ಅಂದರೆ ವಾರಕ್ಕೊಂದು ದಿನ ಕೂಡ ಅಳವಡಿಸ್ಕೊಳ್ಬೋದು. ಬನ್ನಿ, ಮನೆಯ ಯೋಗ ಯಾವ ರೀತಿ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ. ಕೆಲಸನೆಲ್ಲ ತೋರಿಸ್ತಾ ಇರ್ತೀನಿ. ಇವತ್ತಿನ ದಿನಚರಿ ಹೇಗಿತ್ತು, ಬೆಳಗ್ಗೆ 11 ಗಂಟೆಯಿಂದ, ಮತ್ತೆ ಮಾರ್ನಿಂಗೆಲ್ಲ ನಾನು ತೋರಿಸೋದಕ್ಕೆ ಹೋಗಿಲ್ಲ. 11 ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡಿ 6 ಗಂಟೆವರೆಗೂ ಕೂಡ ಏನೇನು ಮಾಡಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಹೌದು, ನಾವು ಪ್ರತಿ ಕ್ಷಣದಲ್ಲೂ ಯೋಗ ಆಗ್ತಾನೆ ಇರುತ್ತೆ. ಬೆಳಗ್ಗೆ 6 ಗಂಟೆನೂ ಇರಲ್ಲ, ಆವಾಗಲೇ ಸ್ಟಾರ್ಟ್ ಆಗುತ್ತೆ. ನನಗಂತೂ ಒಂದೊಂದು ದಿನ 5 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಯೋಗ ಅಂತಂದರೆ. 5 ಗಂಟೆಗೆ ಆಗಿರುತ್ತೆ, ಒಂದೊಂದು ಸಲ 4:15ಗೆ ಸ್ಟಾರ್ಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಸಂಜೆವರೆಗೂ ಕೂಡ ಮಧ್ಯ ಸ್ವಲ್ಪ ವಿಶ್ರಾಂತಿ ಬೇಕೇ ಬೇಕು. ವಿಶ್ರಾಂತಿ ಮಾಡ್ತಾ ಇರ್ತೀನಿ. ಒಂದೊಂದು ದಿನ ವಿಶ್ರಾಂತಿ ಅನ್ನೋದು ಸಿಗೋಲ್ಲ. ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸಂಜೆ ಎಷ್ಟೊತ್ತಾಗುತ್ತೆ ಅಲ್ಲಿವರೆಗೂ ಕೆಲಸನ ಮುಗಿಸಿ ಮತ್ತೆ ಕತ್ಲೆ ಆದಮೇಲೆ ನಾನು ವಿಶ್ರಾಂತಿಗೆ ಕೂತ್ಕೊಳ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಬೆಳಗಿನ ಎಲ್ಲ ಕೆಲಸಗಳು ಕೂಡ ಮುಗ್ದಿತ್ತು. 11 ಗಂಟೆ ಆಗಿತ್ತು. ಈಗ ನಾನು ಬಟ್ಟೆ ಒಗೆಯೋದಕ್ಕೆ ಅಂತ ಬಂದಿದ್ದೆ. ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಒಣಗಿಸುವುದನ್ನು ತ್ರಿಕೋಣಾಸನ ಅಂತ ಹೇಳ್ತಾರೆ. ಇದರಿಂದ ಲಿವರ್ ಇರ್ಬೋದು, ಪ್ರತಿಯೊಂದು ಕೂಡ ಶುದ್ಧಿ ಆಗುತ್ತೆ. ಶರೀರದ ಒಂದು ಅಂಗಗಳು ಶುದ್ಧಿ ಆಗುತ್ತಂತೆ ಇದರಿಂದ. ನೋಡಿ, ಇಲ್ಲೇ ಒಂದು ಆಸನ ಆಗೋಯ್ತು. ಬಟ್ಟೆ ಒಗಿಬೇಕಾದ್ರೆ ಒಂದು ಆಸನ ಆಗೋಗಿರುತ್ತೆ. ರಂಗೋಲೆ ಬಿಡುವಾಗಲೂ ಕೂಡ ಒಂದು ಆಸನ ಆಗೋಗಿರುತ್ತೆ. ಹೀಗೆ ಯೋಗಾಸನ ಅನ್ನೋದು ಬೆಳಗಿನ ಕೆಲಸಗಳಿಂದನೇ ಪ್ರಾರಂಭ ಆಗ್ತಾ ಇರುತ್ತೆ. ಈ ರೀತಿ ಮನೆ ಕೆಲಸಗಳಲ್ಲಿ ನಾವು ಯೋಗವನ್ನು ಕಂಡುಕೊಳ್ಬಹುದು. ಇದು ಒಂದು ರೀತಿಯ ಕಥೆಯ ಮೂಲಕ ಸಾಗುತ್ತೆ. ಈಗ ಒಂದು ಸ್ವಲ್ಪ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ, ಗ್ರೀನ್ ಟೀನ ಕುಡಿದ್ಬಿಟ್ಟು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ಇವಾಗ ನೋಡಿ, ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಬೆರಳುಗಳಿಗೆಲ್ಲ ವ್ಯಾಯಾಮ ಆಯಿತು ಅಲ್ವಾ. ಬಟ್ಟೆ ಒಗೆದಿದ್ದು ಒಂದು ವ್ಯಾಯಾಮ ಆದರೆ, ಈ ರೀತಿಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಲ್ಲ ಅದು ಕೂಡ ಒಂದು ವ್ಯಾಯಾಮನೇ. ಬೆರಳುಗಳಿಗೆಲ್ಲ ಎಷ್ಟೊಂದು ವ್ಯಾಯಾಮ ಆಗುತ್ತೆ, ಎಷ್ಟೊಂದು ಯೋಗ ಆಗುತ್ತೆ. ನೋಡಿ, ನಾವು ಅಲ್ಲಿ ಹೋಗಿ ಎಲ್ಲವನ್ನ ಕಲಿತೇವೆ. ಆದರೆ ಮನೆಯಲ್ಲಿ ಹಣ ಕೊಡದೇನೆ ಯೋಗವನ್ನು ಯಾವ ರೀತಿ ನಾವು ಮಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ. ಪ್ರತಿನಿತ್ಯದ ಕೆಲಸ, ಹೆಣ್ಣು ಮಕ್ಕಳ ಕೆಲಸ ಇದು ಕೆಲಸ ಅಲ್ಲ, ಮನೆಯ ಯೋಗ.
ಈಗ ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಆಯಿತು. ಅಡುಗೆಗೆ ಇಡ್ತಾಯಿದ್ದೀನಿ, ಅನ್ನಕ್ಕೆ ಇಡ್ತಾಯಿದ್ದೀನಿ. ಫಸ್ಟು ಅನ್ನಕ್ಕೆ ಇಟ್ಕೊಂಡು ಇವತ್ತು ತುಂಬ ಕೆಲಸಗಳು ಇರೋದ್ರಿಂದ ಸಿಂಪಲ್ಲಾಗಿ ಒಂದು ಸಾಂಬಾರನ್ನು ಮಾಡ್ತೀನಿ. ಅದಕ್ಕೆ ಖಾರದ ಪುಡಿ ಇದೆಲ್ಲ ಏನೂ ಬೇಕಾಗಲ್ಲ. ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ, ಒಂದು ಟೊಮಟೊ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸುವಂತಹ ಅವಶ್ಯಕತೆ ಇಲ್ಲ, ಟೊಮಟೊನ ಹಾಗೆ ಸುಟ್ಬಿಟ್ಟು ಮಾಡುವಂಥದ್ದು. ಈಗ ಮಾಡ್ತೀನಿ, ತೋರಿಸ್ತೀನಿ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ. ಟೊಮೆಟೊ ಹಣ್ಣನ್ನು ಈ ರೀತಿ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಖಾರದ ಪುಡಿ ಏನೂ ಬೇಕಿಲ್ಲ. ತುಂಬ ಈಸಿಯಾಗಿ ನಾವು ಅರ್ಜೆಂಟಲ್ಲಿದ್ದಾಗ ಕೂಡ ಈ ರೀತಿ ನಾವು ಒಂದು ಸಾಂಬಾರನ್ನು ಮಾಡ್ಕೊಳ್ಬೋದು. ಒಂದು ಟೈಮಿಗಷ್ಟೇ ಇದು ಮಾಡ್ಕೊಳ್ಳೋದು, ಮತ್ತೆ ಉಳಿಯೋದಿಲ್ಲ. ತುಂಬ ಕೆಲಸಗಳು ಇದ್ದಾಗ ತರಕಾರಿ ಎಲ್ಲ ಹೆಚ್ಕೊಂಡು ಸಾಂಬಾರು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ಈ ರೀತಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥದ್ದು ತೊಗೊಳ್ಬೇಕು, ಕಾಯಂಗಿರೋದು ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ. ಅದ್ರ ಜೊತೆಗೆ ಮೆಣಸಿನಕಾಯನ್ನು ಕೂಡ ನಾನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಪ್ಪಾಗೋವರೆಗೂ ಕೂಡ ಇದನ್ನು ಈ ರೀತಿ ಬೇಯಿಸ್ಕೊಳ್ಬೇಕು. ಒಂದ್ಸಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಒಂದೊಂದು ಸಲ ತುಂಬ ರುಚಿಯಾಗಿರೋದು ಏನಾದ್ರು ಬೇರೆ ಬೇಕು ಅನಿಸುತ್ತೆ, ಖಾರದ ಪುಡಿ ಇಲ್ಲದೆ ಇರೋ ಸಾಂಬಾರನ್ನು ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಈ ರೀತಿ ಟೊಮೆಟೊದಲ್ಲಿ ಮಾಡ್ಕೊಳ್ತೀನಿ. ಇದನ್ನು ಕೈಗೊಜ್ಜು ಅಂತ ಕೂಡ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಖಾರದ ಪುಡಿ ಆಗಲಿ ಬೇಯಿಸೋದಾಗಲಿ ಏನೂ ಮಾಡೋದು ಬೇಡ. ಇದನ್ನು ಮಾಡಿಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಟೊಮೆಟೊ ಹಣ್ಣು ಮಾತ್ರ ಹಣ್ಣಾಗಿರೋದನ್ನು ತಗೊಳ್ಬೇಕು. ನೋಡಿ, ಈ ಥರ ಉರಿ ಒಳಗಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿನಲ್ಲೂ ಕೂಡ ಈ ರೀತಿ ಗೊಜ್ಜನ್ನು ಮಾಡ್ಕೊಳ್ಬೋದು. ಬದನೆಕಾಯಿನಲ್ಲಿ ಮಾಡಿ ನಾನು ತೋರಿಸಿಲ್ಲ, ನಾನು ನಿಮಗೆ ಒಂದಿನ ತೋರಿಸ್ತೀನಿ ಅದನ್ನು ಕೂಡ. ನೋಡಿ, ಈ ಥರ ರೆಡಿಯಾಗಿದೆ ಟೊಮೆಟೊ ಹಣ್ಣು. ಅದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಕೈನಲ್ಲೇ ಕಲಸೋವಂಥದ್ದು. ಮಿಕ್ಸಿಗೆ ಹಾಕುವಂಥ ಏನು ಅವಶ್ಯಕತೆ ಇಲ್ಲ. ಮಿಕ್ಸಿಗೆ ಹಾಕಿದ್ರೆ ಅದರ ರುಚಿ ಕೂಡ ಬದಲಾವಣೆ ಆಗುತ್ತೆ. ನಾನು ಆ ಥರನೂ ಕೂಡ ಮಾಡ್ತೀನಿ, ಆದರೆ ರುಚಿ ಬದಲಾವಣೆ ಆಗುತ್ತೆ. ಮಿಕ್ಸಿಗೆ ಹಾಕಿಲ್ಲ ಅಂತ ಅಂದರೆ ಬೇರೆ ಟೇಸ್ಟ್ ಇರುತ್ತೆ. ಈ ಥರ ಮಾಡಿಕೊಟ್ರೆ ಮನೇಲಿರೋರಿಗೂ ಕೂಡ ಇಷ್ಟ ಆಗುತ್ತೆ, ಸ್ಪೆಷಲ್ ಆಗಿರುತ್ತೆ. ಒಂದೊಂದು ಸಲ ಈ ರೀತಿ ವಿಶೇಷವಾಗಿ ಮಾಡ್ಕೊಳ್ತಾ ಇರ್ತೀನಿ. ನನಗಂತೂ ತುಂಬಾ ಇಷ್ಟ. ಅದರ ಸಿಪ್ಪೆನೆಲ್ಲ ನಾನಿವಾಗ ಅದನ್ನು ಕೈನಲ್ಲಿ ಹೀಗೆ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿರೋದ್ರಿಂದ ಕಷ್ಟ ಏನಾಗಲ್ಲ, ಕಲಿಸ್ಕೊಳ್ಬೋದು. ಮಿಕ್ಸಿಗೆ ಬೇಕಾದರೂ ಹಾಕ್ಬೋದು, ಕೈನಲ್ಲಿ ಕಲಿಸೋದಕ್ಕಾಗಲ್ಲ ಅಂತ ಅಂದರೆ ಮಿಕ್ಸಿದೇ ಬೇರೆ ಟೇಸ್ಟ್ ಇರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಮೆಣಸಿನ್ಕಾಯಿನೂ ಕೂಡ ಅದಕ್ಕೆ ಕಲಿಸ್ಕೊಳ್ಳೋಣ. ಈಗ ನೋಡಿ, ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಅಷ್ಟೇ ಆ ರೀತಿ ಕಲಿಸ್ಬಿಟ್ಟು ಮೆಣಸಿನ್ಕಾಯಿನ ತೆಗೆದು ಹಾಕ್ಬಿಡ್ತೀನಿ. ಯಾಕಂದರೆ ಊಟದಲ್ಲಿ ಸಿಕ್ಕಿದ್ರೆ ಖಾರ ಆಗುತ್ತೆ ಅಲ್ವಾ, ಅದಕ್ಕೆ ಆ ರೀತಿ ತೆಗೆದುಬಿಡ್ತೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ, ಹಸಿ ಗೊಜ್ಜನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಅದನ್ನು. ಇವಾಗ ನಿಮಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಜಾಸ್ತಿ ನೀರು ಕೂಡ ಹಾಕ್ಕೊಳ್ಬೇಡಿ. ಎಷ್ಟು ಬೇಕು ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ, ಈ ಥರ ಆಗುತ್ತೆ. ಅದಕ್ಕೆ ನಾನಿವಾಗ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಈರುಳ್ಳಿ ಬೇಡ ಅಂದರೆ ಹಾಗೆ ಬೇಕಾದರೂ ಊಟ ಮಾಡ್ಬೋದು. ಈರುಳ್ಳಿ ಹಾಕಿದ್ರೂ ಕೂಡ ರುಚಿಯಾಗಿರುತ್ತೆ ಅಂಥೇಳಿ ಹಸಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇವತ್ತು ತುಂಬ ಕೆಲಸಗಳೆಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ನಾನು ಈ ರೀತಿ ಒಂದು ಹಸಿ ಗೊಜ್ಜನ್ನು ಬೇಗನೆ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇದು ಒಂದು 10 ನಿಮಿಷನೂ ಬೇಡ, 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಎಲ್ಲಾದರೂ ಹೊರಗಡೆಯಿಂದ ಬರ್ತೀವಿ, ಈಸಿಯಾಗಿ ನಮಗೆ ಸಾಂಬಾರು ಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಬೋದು. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ, ಟೇಸ್ಟಾಗಿರುತ್ತೆ. ಒಗ್ಗರಣೆ ಇಲ್ಲಾಂದ್ರೂ ತಿನ್ಬೋದು, ಆದರೆ ಒಗ್ಗರಣೆ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಇವಾಗ ಇದನ್ನು ನಮ್ಮ ಹಸಿ ಗೊಜ್ಜು ಏನಿದೆ ಅದಕ್ಕೆ ಸೇರಿಸ್ಕೊಳ್ಳೋಣ. ಟೊಮೆಟೊ ಹಸಿ ಗೊಜ್ಜಿಗೆ ನೋಡಿ ಒಗ್ಗರಣೆ ಹಾಕಿದೆ, ತುಂಬಾ ಟೇಸ್ಟಾಗಿ ಕೂಡ ಇತ್ತು. ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು. ಈಗ ಸ್ವಲ್ಪ ಹಪ್ಪಳ ಕೂಡ ಹಾಕ್ಕೊಳ್ತಾ ಇದ್ದೀನಿ ಊಟಕ್ಕೆ. ಈ ಥರ ಹಸಿ ಗೊಜ್ಜೆಲ್ಲ ಮಾಡಿದಾಗ ಒಂದು ಹಪ್ಪಳ ಇದ್ದೇ ಇರಬೇಕು ಸೈಡಿಗೆ.
ಹಪ್ಳ ಅದೆಲ್ಲ ಇಲ್ಲ ಅಂತ ಅಂದರೆ ಊಟ ಇಷ್ಟ ಆಗಲ್ಲ. ಉಪ್ಪಿನಕಾಯಿ ಹಪ್ಳ ಎಲ್ಲ ಇರಬೇಕು. ಹಸಿ ಗೊಜ್ಜು ಮಾಡಿದಾಗ ಮಾತ್ರ ಹಪ್ಳ ಬೇಕಾಗಿ ಆಗುತ್ತೆ. ಯಾವುದಾದ್ರು ಹಪ್ಳ ನಿಮ್ಮ ಮನೆಯಲ್ಲಿ ಯಾವ ಹಪ್ಳ ಇರುತ್ತೆ ಆ ಹಪ್ಳನ ಹಾಕ್ಕೊಳ್ಳಿ. ಟೊಮೆಟೊ ಹಸಿ ಗೊಜ್ಜನ್ನು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹಾಕಿ ಯಾವ ರೀತಿ ಇತ್ತು ಅಂತ ಹೇಳಿ. ನೋಡಿ, ಚಿಕ್ಕದಾಗಿರುವಂತಹ ಹಪ್ಳಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಊಟ ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡೋಣ ಬನ್ನಿ ಎಲ್ಲ. ಅನ್ನ ಕೂಡ ರೆಡಿಯಾಗಿದೆ, ಬಿಸಿ ಅನ್ನ. ಒಂದು ಸ್ವಲ್ಪ ಅನ್ನ ತೆಗೆದು ಹಾಗೆ ಇಡ್ತೀನಿ. ಒಂದೇ ಸಲ ತೆಗೆದು ತಟ್ಟೆಗೆ ಇಟ್ಕೊಳ್ಳಲ್ಲ. ಇವಾಗ ತಟ್ಟೆಗೆ ಇಟ್ಕೊಳ್ಳೋಣ. ಊಟ ಬಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಡುಗೆಗಳನ್ನು ಮಾಡೋದು ನಾವು ಹಸಿವನ್ನು ನೀಗಿಸೋದಕ್ಕೆ ಅಷ್ಟೇ ಅಲ್ಲ, ಆಯುಷ್ಯವನ್ನು ಹೆಚ್ಚಿಸೋದಕ್ಕೂ ಕೂಡ ಅಷ್ಟೇ ಅಲ್ಲ, ನಮ್ಮ ಪ್ರೀತಿಯನ್ನು ಹಂಚೋದಕ್ಕೆ, ನಮ್ಮ ಮಕ್ಕಳಿಗೆ ನಮ್ಮ ಪ್ರೀತಿ ಸಿಗಲಿ ಅನ್ನೋದಕ್ಕೆ ಈ ರೀತಿ ಅಡುಗೆ ಮಾಡಿ ಬಡಿಸುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಈಗ ಸ್ವಲ್ಪ ಮೊಸರನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನನ್ನ ಕೈನಿಂದ ಮಾಡಿದ ಅಡುಗೆ ಮಕ್ಕಳು ಊಟ ಮಾಡಿದ್ರೆ ಆಗುವಂತಹ ಖುಷಿ ಇದೆಯಲ್ಲ, ಅದಕ್ಕಿಂತ ಮತ್ತೊಂದು ಸಂತೋಷ ಬೇರೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಇದೇ ನೋಡಿ, ಯೋಗದಲ್ಲಿ ಇದು ಕೂಡ ಒಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಊಟದ ತಟ್ಟೆ. ಅಷ್ಟೇ ಅಲ್ಲ, ಶಕ್ತಿ ಸಿಗಬೇಕು ಮಕ್ಕಳಿಗೆ ಅಂತ ಹೇಳಿ ಮನೆಯಲ್ಲಿ ನಾವು ಅಡುಗೆನ ಮಾಡ್ತೀವಿ. ನೋಡಿ, ಪಾತ್ರೆಗಳಾಗಿತ್ತು, ತುಂಬಾ ಪಾತ್ರೆಗಳು ಕೂಡ ತೊಳೆದು ರೆಡಿ ಆಯಿತು. ಇವುಗಳನ್ನು ತೊಳೆಯೋದ್ರಿಂದ ಕೂಡ ನಮಗೆ ಯೋಗಾಸನ ಪ್ರಾರಂಭ ಆಗುತ್ತೆ. ಕೈಯಲ್ಲಿ ಆರ್ಥರೈಟಿಸ್ದಾಗಲಿ ಯಾವುದು ಬರಲ್ಲ. ಚಿಕ್ಕ ಚಿಕ್ಕ ಮೂಳೆಗಳು ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ, ಜಾಯಿಂಟ್ ಪೇಯ್ನ್ಗಳು ಬರೋದಿಲ್ಲ ಪಾತ್ರೆ ತೊಳೆಯೋದ್ರಿಂದ. ನೋಡಿ, ಅಲ್ಲೂ ಕೂಡ ಒಂದು ಆಸನ, ಯೋಗ ಪ್ರಾರಂಭ ಆಗುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ದಿವಾನ್ ಕಟ್ ಮೇಲೆ ಧೂಳೆಲ್ಲ ತೆಗೆದು ಹಾಸ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒರೆಸ್ಕೊಳ್ಬೇಕು. ಇವಾಗ ಮನೆ ಗುಡಿಸೋದು ಧೂಳು ಹೋಗಲಿ ಅಂತ ಅಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಅನಾರೋಗ್ಯ ಕಾಡದೇ ಇರಲಿ ಅಂತ ನಾವು ಬಗ್ಗಿ ಮಾಡಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇದು ಕೂಡ ಯೋಗಾಸನನೇ, ಇದು ಕೂಡ ಯೋಗಕ್ಕೆ ಸೇರುವಂಥದ್ದು. ನಾವು ಹೋಗಿ ಹಣವನ್ನು ಕೊಟ್ಟು ಹೊರಗಡೆ ಈ ರೀತಿಯೆಲ್ಲ ಬಗ್ಗಿ ಎದ್ದು ಎಷ್ಟೊಂದು ಎಲ್ಲ ಮಾಡಿಕೊಂಡು ಬರ್ತೀವಲ್ವ. ಆದರೆ ನಮ್ಮಂತಹ ಹೆಣ್ಮಕ್ಳಿಗೆ ಮನೇಲಿ ಕೆಲಸವೇ ಯೋಗ. ನಾನೆಲ್ಲ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಮನೆ ಒರೆಸ್ಕೊಳ್ಬೇಕು. ಇವತ್ತು ಬೆಳಗ್ಗೆನೇ ಒರೆಸ್ಕೋಬೇಕಾಗಿತ್ತು, ಬೆಳಗ್ಗೆ ಆಗಲಿಲ್ಲ ಅಂಥೇಳಿ ಈಗ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೆಸ್ಟ್ ಅನ್ನೋದು ಸಿಗೋದೇ ಇಲ್ಲ ಹೆಣ್ಮಕ್ಳಿಗೆ. ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ. ಅಷ್ಟೇ ಯೋಗ ಕೂಡ ಆಗೋಗಿರುತ್ತೆ. ಕೆಲಸದೊಂದಿಗೆ ಯೋಗ. ಇವತ್ತಿನ ನನ್ನ ಕಲ್ಪನೆ ಏನಂತ ಅಂದರೆ, ಕೆಲಸದೊಂದಿಗೆ ಯೋಗ ಅಂತ. ಕೆಲಸ ಮಾಡೋದ್ರ ಜೊತೆಗೆ ನಾವು ಯೋಗವನ್ನು ಕೂಡ ಮಾಡ್ತಾ ಇರ್ತೀವಿ. ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಹೊರಗಡೆ ಹೋಗಬೇಕು, ಜಿಮ್ಮಿಗೆ ಹೋಗಬೇಕು ಅಂತಾರೆ. ಜಿಮ್ಮಿಗೆ ಹೋದರೂ ಕೂಡ ಏನು ಮಾಡಿಸ್ತಾರೆ, ಇದೇ ರೀತಿ ಮಾಡಿಸ್ತಾರೆ. ಅವರು ಬೇರೆ ಬೇರೆ ಹೇಳ್ತಾರೆ, ವರ್ಕೌಟ್ ಅಂತಾರೆ. ಇದನ್ನು ನಾವು ಮನೆ ಕೆಲಸ ಅಂತ ಹೇಳ್ತೀವಿ. ನೋಡಿ, ಬಗ್ಗಿ ಎದ್ದು ಮಾಡೋದ್ರಿಂದ ಎಷ್ಟೊಂದು ಶರೀರ ಫ್ರೀ ಆಗುತ್ತೆ ಅಂದರೆ ಅಷ್ಟು ಫ್ರೀ ಆಗುತ್ತೆ. ಅದೇ ಕೆಲಸನ ಇಲ್ಲದೇ ಒಂದು ದಿನ ಹಾಗೆ ಇದ್ದುಬಿಟ್ರೆ ಏನಾಗುತ್ತೆ, ಜಡತ್ವ ಬಂದ್ಬಿಡುತ್ತೆ ಅಲ್ವಾ. ಈಗ ಕಸ ಎಲ್ಲ ಗುಡಿಸಿದ್ದು ಆಯಿತು. ಈಗ ಮನೆ ಕೂಡ ಒರೆಸ್ಕೊಳ್ಳೋಣ. ಮನೆ ಒರೆಸೋದು ಕೂಡ ಅಷ್ಟೇ. ಮನೆ ಒರೆಸೋದ್ರಿಂದ ಕೂಡ ಯೋಗ ಆಗುತ್ತೆ. ನಾವು ಎಷ್ಟೊಂದು ಆಸನಗಳನ್ನು ಮಾಡಿದ್ವಿ ಅಲ್ವಾ. ರಂಗೋಲಿ ಹಾಕೋದ್ರಿಂದ ಮಾಲಾಸನ, ಪ್ರತಿಯೊಂದಕ್ಕೂ ಹೆಸರಿದೆ, ಒಂದೊಂದು ಆಸನಕ್ಕೂ ಕೂಡ. ಅದೆಲ್ಲವೂ ಕೂಡ ಮನೆ ಕೆಲಸದಲ್ಲೇ ಆಗಿ ಹೋಗುತ್ತೆ. ಯಾರಿಗೆಲ್ಲ ಹೊರಗಡೆ ಹೋಗಿ ನೀವು ಯೋಗಾಸನ ಇರ್ಬೋದು, ಜಿಮ್ಮಿಗೆ ಹೋಗೋಕ್ಕಾಗದೇ ಇರೋರು ಇರ್ಬೋದು, ವರ್ಕೌಟ್ ಮಾಡಬೇಕು ಅಂತ ಬರೀ ವಾಕಿಂಗೇ ಹೋಗ್ತೀರಾ ಅಲ್ವಾ. ಬರೀ ವಾಕಿಂಗ್ ಹೋಗೋದ್ರಿಂದ ಏನೂ ಆಗೋದಿಲ್ಲ. ವಾಕಿಂಗ್ ಬೇಕು, ಒಂದು ಅರ್ಧ ಗಂಟೆ ಫ್ರೀಯಾಗಿ ಹೋಗಿ ಬರಬೇಕು. ಆದರೆ ವಾಕಿಂಗನ್ನೇ ನಂಬ್ಕೋಬೇಡಿ. ಈ ರೀತಿ ಮನೆ ಕೆಲಸಗಳ ಮೂಲಕ ನಿಮ್ಮ ಒಂದು ಶರೀರವನ್ನು ಫಿಟ್ಟಾಗಿ ಇಟ್ಕೊಳ್ಳಿ. ಇದರಿಂದನೇ ಸಾಕು, ಯಾವುದೇ ರೀತಿಯ ಕಾಯಿಲೆಗಳು ಕಾಡೋದಿಲ್ಲ. ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಯಾವುದೂ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ಲವನ್ನು ಊಟ ಮಾಡ್ತೇನೆ. ಯಾವುದಕ್ಕೂ ಕೂಡ ನಾನು
ಬೇಡ ಅಂತ ಅನ್ನಲ್ಲ, ಯಾವುದೇ ಊಟವನ್ನು ಬೇಡ ಅನ್ನಲ್ಲ. ಕರಿದ ಪದಾರ್ಥನ ಸಮಯ ಬಂದಾಗ ಅದು ತಿಂದಿರ್ತೇನೆ, ಸ್ವೀಟು ತಿಂದಿರ್ತೇನೆ. ಆದರೆ ಆ ರೀತಿಯೇ ಇಟ್ಕೋಬೇಕು, ಅದನ್ನು ತಿನ್ನಲೇಬಾರ್ದು ಜೀವನದಲ್ಲಿ ಅನ್ನೋದನ್ನು ಯಾರು ಆ ರೀತಿ ಮಾಡ್ಕೊಳ್ಬೇಡಿ. ಈ ರೀತಿ ಕೆಲಸಗಳನ್ನು ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ್ಯಕ್ಟಿವ್ ಆಗಿರಿ. ಆ್ಯಕ್ಟಿವ್ ಆಗಿದ್ದಾಗ ನಮ್ಮ ಶರೀರ ಕೂಡ ಆರೋಗ್ಯವಾಗಿರುತ್ತೆ. ಅನಾರೋಗ್ಯದಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತ ಅಂದರೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಬೇಕು. ಈ ಥರ ಮಾಡ್ತಾ ಬರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ನಾನು ಸಿಹಿ ತಿನ್ನಲ್ಲ, ನಾನು ಎಣ್ಣೆ ತಿನ್ನಲ್ಲ ಅಂತ ಹೇಳುವಂತಹ ಒಂದು ಅವಕಾಶವೇ ನಿಮಗೆ ಬರೋದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡುವಾಗ ಆಟೋಮೆಟಿಕ್ಕಾಗಿ ತನಗೆ ತಾನೇ ನಮ್ಮಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ನಿಜವಾಗ್ಲೂ ಕರಗಿ ಹೋಗುತ್ತೆ. ಈ ಒಂದು ಕೆಲಸದಿಂದ ಕರಗಿ ಹೋಗುತ್ತೆ. ನೋಡಿ, ಈ ರೀತಿ ನೀವು ಮಾಡಿ, ಯಾರೆಲ್ಲ ಈ ರೀತಿ ಮಾಡ್ತಾ ಇಲ್ಲ, ಎಲ್ಲರೂ ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಯಾರು ಜಿಮ್ಮಿಗೆ ಹೋಗ್ತಿದ್ದೀರಾ ಅವರು 1 ತಿಂಗಳು ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ಕೊಂಡು ಬನ್ನಿ. ಆಮೇಲಿಂದ ನಿಮ್ಮ ಆರೋಗ್ಯವನ್ನು ಹೇಗಿದೆ ಅಂತ ಹೇಳಿ. ಮನೆಯೆಲ್ಲ ಒರೆಸಿದ್ದು ಕೂಡ ಆಯಿತು. ಎಷ್ಟೊಂದು ವ್ಯಾಯಾಮ ಆಗುತ್ತೆ ಅಂದರೆ ಅಷ್ಟೊಂದು ವ್ಯಾಯಾಮ ಆಗುತ್ತೆ. ಅದರಿಂದನೇ ಪ್ರಾಚೀನ ಕಾಲದಿಂದನೂ ಕೂಡ ನಮ್ಮ ಮಹಿಳೆಯರು ಈ ರೀತಿ ಮಾಡಿಕೊಂಡೇ ಯೋಗವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವತ್ತೂ ಯೋಗ ಜಿಮ್ ಅಂತ ಹೋಗಲಿಲ್ಲ. ಆದರೂ ಕೂಡ 90 ವರ್ಷ 100 ವರ್ಷ ಬದುಕಿರುವಂತಹ ನಮ್ಮ ತಾಯಂದಿರಿದ್ದಾರೆ, ಅಜ್ಜಿಯರಿದ್ದಾರೆ. ಆ ರೀತಿ ಈಗ ನಾನು ಅಡುಗೆ ಮನೆಗೆ ಬಂದೆ. ಈಗ 4 ಗಂಟೆ ಆಗಿತ್ತು. ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಕೂಡ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಮಾಡ್ಕೊಳ್ತಾನೆ ಇರಬೇಕು. ಇದನ್ನು ಒಂದು ದಿನ ಬಿಡ್ತೀವಿ ಅಂದರೂ ಕೂಡ ಆಗಲ್ಲ. ಯಾಕಂದರೆ ಅಡುಗೆ ಮಾಡೋ ಜಾಗ ಯಾವತ್ತೂ ಕೂಡ ಚೆನ್ನಾಗಿರಬೇಕು, ಧೂಳಾಗಬಾರ್ದು. ಅದರಿಂದ ದಿನನಿತ್ಯ ಈ ರೀತಿ ಮಾಡ್ತಾ ಹೋಗಬೇಕು. ಒಂದು ತರಕಾರಿ ಮಾಡ್ತೀವಿ, ಆ ಪ್ಲೇಸಲ್ಲಿ ಚೆನ್ನಾಗಿರಬೇಕು. ಒಂದು ಚಪಾತಿ ಇಟ್ಕೊಂಡು ಅರಿತಾ ಇರ್ತೇನೆ. ಅದಕ್ಕೆ ಇದನ್ನು ಪ್ರತಿನಿತ್ಯ ಅಡುಗೆ ಆದಮೇಲೆ ಈ ರೀತಿ ಮಾಡಿ ಬಿಟ್ಟರೆ ಇನ್ನು ಬೆಳಗ್ಗೆ ಅಡುಗೆಗೆ ನಾವು ಬಂದಾಗ ತಿಂಡಿಗೆ ಎದ್ದು ಬರ್ತೀವಲ್ವ, ಸ್ನಾನ ಮಾಡಿಕೊಂಡು ತಿಂಡಿ ಮಾಡಬೇಕು ಅಂತ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಥರ ವ್ಯಾಯಾಮ ಆಯಿತು ಅಂದರೆ ಅಷ್ಟು ಥರ ವ್ಯಾಯಾಮ ಆಯಿತು. ಅದರಿಂದನೇ ನಾನು ಈ ರೀತಿಯ ಒಂದು ಹೇಗೂ ಲಾಗ್ ಮಾಡ್ತಾಯಿದ್ದೀನಿ, ತೋರಿಸೋಣ ಹೇಳೋಣ ಅಂತ ಹೇಳಿ ಮಾಡಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಒಂದು ಲಾಗ್ ಅಂತ ತಿಳಿಸಿ. ನೋಡಿ, ಈ ಒಂದು ಎಲೆಕ್ಟ್ರಿಕಲ್ ಸ್ಟವ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ನಾನು ಕೆಲಸ ಮಾಡ್ತಾಯಿರ್ತೇನೆ. ಆವಾಗವಾಗ ಬಿಸಿನೀರನ್ನೆಲ್ಲ, ಕುಡಿಯೋ ನೀರನ್ನೆಲ್ಲ ನಾನು ಇದರಲ್ಲೇ ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸಲ್ಲೇನು ಇಡ್ತಾ ಇಲ್ಲ, ಇದನ್ನು ಕೂಡ ಉಪಯೋಗಿಸ್ಕೊಳ್ತೀನಿ. ಒಂದು ಉಪ್ಪಿಟ್ಟು ಮಾಡೋದಿರ್ಬೋದು, ಅನ್ನ ಕೂಗ್ಸೋದಿರ್ಬೋದು, ಸಾಂಬಾರಿರ್ಬೋದು. ಎಲೆಕ್ಟ್ರಿಕಲ್ ಸ್ಟವ್ ನನಗೆ ತುಂಬಾ ಉಪಯೋಗಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಅವತ್ತು ತಗೊಂಡು ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ನನಗೆ ಅನ್ನಿಸ್ತು. ಅದನ್ನು ಕೂಡ ಅಷ್ಟೇ ಪ್ರತಿನಿತ್ಯ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮಾತ್ರ ಸ್ಟವ್ನ ನೋಡೋದಕ್ಕಾಗಲ್ಲ. ಅಡುಗೆ ಎಲ್ಲ ಮುಗಿಸಿ ಇನ್ನೇನು ಮಾಡಲ್ಲ ಅಂದಾಗ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ನಾನು ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಇಡ್ಲಿ ಹಿಟ್ಟು ಕೂಡ ಇದೆ, ಬೇಕಂದರೆ ಇಡ್ಲಿ ಮಾಡಿಕೊಡ್ತೀನಿ. ಈಗ ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡೋಣ ಅಂತ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡೋಣ, ಈಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ. ಇಷ್ಟೆಲ್ಲ ಮಾಡಿ ಬಂದರೆ ಇದು ನನ್ನ ಫೈನಲ್ ಕೆಲಸ ಅಂತಲೇ ಹೇಳ್ಬೋದು. ಇದ್ರ ನಂತರ ಕೂಡ ಒಂದು 2-3 ಪಾತ್ರೆಗಳಿರುತ್ತೆ. ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡೋದಿಲ್ಲ. ಬೇಗ ಅಲ್ಲೇ ತೊಳೆದು ಇಟ್ಬಿಡ್ತೀನಿ. ಇವಾಗ ನಾನು ಸಾಸಿವೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಕೆಲಸ ಜಾಸ್ತಿ ಇರುವಾಗ ರೊಟ್ಟಿನೆಲ್ಲ ಮಾಡೋದಿಲ್ಲ ಸಂಜೆ ಹೊತ್ತು. ಈ ರೀತಿ ಸಿಂಪಲ್ಲಾಗಿ ಅವಲಕ್ಕಿ ಹಾಕಿ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಅಂದರೆ ರವೆ ಉಪ್ಪಿಟ್ಟು ಸಾಮಾನ್ಯ ಸ್ವಲ್ಪ ಇಷ್ಟ ಆಗಲ್ಲ ಅಂತಾರೆ. ನನಗೆ ರವೆ ಉಪ್ಪಿಟ್ಟು ಅಂದರೆ ಇಷ್ಟ. ಒಂದೊಂದು ದಿನ ಮಾಡ್ತೀನಿ, ನನಗೆ ಏನಿಷ್ಟ ಇದೆ ಅದನ್ನು ಕೂಡ ಮಾಡ್ತಾಯಿರ್ತೀನಿ. ಅವ್ರಿಗೆಲ್ಲ ಏನಿಷ್ಟ ಇದೆ ಅದನ್ನು ಕೂಡ ಮಾಡ್ತೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ 4:15 ಆಗ್ತಾಯಿದೆ. ಇಷ್ಟೊತ್ತಿಗೆ ನಾನು ತಿಂಡಿಗೆ ಬಂದುಬಿಡ್ತೀನಿ, ಸಂಜೆ ತಿಂಡಿಗೆ. ಈಗ ಈರುಳ್ಳಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ. ನೋಡಿ, ಎಲೆಕ್ಟ್ರಿಕಲ್ ಸ್ಟವಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಕಾವು ಕೂಡ ಇರುತ್ತೆ. ನಾನು ಪೂರ್ಣ ಅದು ಬೇಯೋವರೆಗೂ ಕೂಡ
ಬಿಡೋದಿಲ್ಲ, ಹಾಗೆಯೇ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ. ಆ ಒಂದು ಕಾವು ಏನಿರುತ್ತೆ ಅದರಲ್ಲೇ ಉಪ್ಪಿಟ್ಟಾಗೋಗುತ್ತೆ. ಪ್ರತಿಯೊಂದನ್ನು ಅಷ್ಟೇ, ಈ 2-3 ಕೂಗಿಸ್ಬೇಕು, 3 ಕೂಗಿಸ್ಬೇಕು ಅಂತ ಇದ್ದರೆ ಒಂದು ಕೂಗನ್ನು ಕೂಗಿಸಿರ್ತೀನಿ ನಾನು. ಒಂದು ಕೂಗಿಸ್ಬಿಟ್ಟು ಆಫ್ ಮಾಡ್ಕೊಳ್ಬಿಡ್ತೀನಿ. ಆಫ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಳೆ ಎಲ್ಲ ಬೆಂದ್ಕೊಂಡಿರುತ್ತೆ. ಅನ್ನ ಆದರೂ ಅಷ್ಟೇ ಒಂದು ಕೂಗಿಗೆ ಆಫ್ ಮಾಡಿ ತೆಗೆದಿಟ್ಬಿಡ್ತೀನಿ, ಇಲ್ಲಾಂತಂದರೆ ಅನ್ನ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿ. ಇದರಿಂದ ತುಂಬಾ ಈಸಿ ಇದೆ. ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ ಅಡುಗೆ ಮಾಡ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿ ಆಗುತ್ತೆ. ಕಾವು ಕೂಡ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡ್ಕೊಳ್ಳೋದೆಲ್ಲ ಇದೆ, ಆದರೆ ನಾನು ಮಾಡ್ಕೊಳ್ಳಲ್ಲ, 0ನಲ್ಲೇ ಮಾಡ್ತಾಯಿರ್ತೀನಿ. 1-2 ಇಟ್ಕೊಳ್ಳಲ್ಲ, ಯಾಕಂದರೆ ಇದೇ ಕಾವು ತಡ್ಕೊಳ್ಳೋದಕ್ಕಾಗಲ್ಲ. ತುಂಬಾ ಕಾವಿರುತ್ತೆ. ನೋಡಿ, ಟ್ರೈ ಮಾಡಿ. ಯಾರ ಮನೇಲಿಲ್ಲ ತೊಗೊಂಡು ಬನ್ನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಾಡ್ತಾ ಇದ್ದೆ. ನಮ್ಮ ಸಿಸ್ಟರ್ ಒಬ್ಬರು ಕಾಲ್ ಕೂಡ ಮಾಡಿದರು. ಮಾತಾಡಿಬಿಟ್ಟು ಬಂದು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. 5:15 ತಿಂಡಿ, 6 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ, 6 ಗಂಟೆ ಆಗುತ್ತೆ ತಿಂದು ಮುಗಿಸೋದು. ಆಮೇಲೆ 1-2 ಪಾತ್ರೆಗಳನ್ನ ತೊಳೆದು ಇಟ್ಬಿಟ್ಟು ರಾತ್ರಿಗೆ ಹಾಲೆಲ್ಲ ಕಾಯಿಸಿ ರೆಡಿ ಮಾಡಿಬಿಟ್ರೆ ಆಗೋಗುತ್ತೆ. 1-2-3 ಪಾತ್ರೆಗಳಿರುತ್ತಲ್ಲ ಅದನ್ನು ಕೂಡ ತೊಳೆದ್ಬಿಡ್ತೀನಿ. ಒಂದೊಂದು ದಿನ ಸೋಂಬೇರಿತನ ಆಗಿಬಿಡುತ್ತೆ, ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡೋ ಅಂತ. ಆದರೆ ಸದಾಕಾಲ ಆ ರೀತಿ ಮಾಡಲ್ಲ. ಈಗ ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ನೋಡಿ, ಚಿಕ್ಕದು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಕಾವಿನಲ್ಲೇ ನನ್ನ ಉಪ್ಪಿಟ್ಟು ಆಗೋಗುತ್ತೆ. ನೋಡಿ, ಈ ರೀತಿ ನಾನು ಇವತ್ತು ಯೋಗದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಈ ರೀತಿಯ ಒಂದು ಲಾಗನ್ನು ಮಾಡಿದೆ. ನನ್ನ ಲಾಗ್ ಇದೇ ರೀತಿ ಇರುತ್ತೆ, ಯಾವಾಗಲೂ ಕೂಡ ಅಡುಗೆ ಜಾಸ್ತಿ ಇರುತ್ತೆ ನನ್ನ ಲಾಗಲ್ಲಿ, ಕೆಲಸ ಕಡಿಮೆ ಇರುತ್ತೆ. ಕೆಲಸನ ತೋರಿಸ್ಬೇಕಲ್ಲ ಅಂತೇಳಿ ಸ್ವಲ್ಪ ಕಡಿಮೆ ಮಾಡ್ತಾ ಇರ್ತೀನಿ. ಅಡುಗೆನೇ ಜಾಸ್ತಿ ತೋರಿಸ್ತಾ ಇರ್ತೀನಿ, ಯಾಕಂದರೆ ಭಾಳಷ್ಟು ಜನ ಅಡುಗೆನ ಇಷ್ಟಪಡ್ತಾರೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೆಣ್ಮಕ್ಳುಗಳು ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಮನೆಯಲ್ಲಿ ಬೆಳಗ್ಗೆಯಿಂದ ಎದ್ದು ರಾತ್ರಿವರೆಗೂ ಕೂಡ ಈ ರೀತಿ ಮನೆ ಒಳಗಡೆ ಕೆಲಸಗಳನ್ನು ಮಾಡ್ತಾಯಿರಿ. ಅದ್ರ ಜೊತೆಗೆ ಬಟ್ಟೆ ಒಗೆಯುವಂತಹ ಒಂದು ಜಿಮ್ನಲ್ಲಿ ಒಂದು ವ್ಯಾಯಾಮ ಕೂಡ ಇದೆಯಂತೆ, ಬಟ್ಟೆ ಒಗೆಯುವಂಥ ವ್ಯಾಯಾಮ. ಯಾಕೆ ನಾವು ನಾನಂತೂ ಕೈನಲ್ಲಿ ಬಟ್ಟೆ ಒಗೆದು ನನಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಬೇಜಾರಂದರೆ ಇಷ್ಟೆಲ್ಲ ಕೆಲಸದೊಳಗಡೆ ಒಂದೇ ಸಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸವನ್ನು ಕೂಡ ಮಾಡ್ತಾ ಇರಬಾರ್ದು. ಮಧ್ಯೆ ಸ್ವಲ್ಪ ರೆಸ್ಟ್ ಕೂಡ ಮಾಡಲೇಬೇಕಾಗುತ್ತೆ. ಒಂದೊಂದು ದಿನ ಏನಾಗುತ್ತೆ ಅಂದರೆ 6 ಗಂಟೆ 7 ಗಂಟೆ ಟೈಮು ನನಗೆ ರೆಸ್ಟ್ ಅನ್ನೋದು ಸಿಗೋದೇ ಇಲ್ಲ, ಕೂತ್ಕೊಳ್ಳೋದಕ್ಕಾಗಲ್ಲ. ಅದು ಬೆಳಗ್ಗೆ ಹೊತ್ತು ಆ ರೀತಿ ಆಗುತ್ತೆ. 5 ಗಂಟೆಯಿಂದ ಒಂದೊಂದು ಸಲ 11 ಗಂಟೆ 11:30 ಆಗೋವರೆಗೂ ಕೂಡ ನನಗೆ ಫ್ರೀ ಸಿಕ್ಕಿರಲ್ಲ. 12 ಗಂಟೆ ಆಗ್ತಾಯಿದ್ದಂಗೆ ಅಡುಗೆಗೆ ಬಂದುಬಿಡ್ತೀನಿ. ಆವಾಗಲೂ ಕೂಡ ಫ್ರೀ ಸಿಗಲ್ಲ. ಒಂದು ಸ್ವಲ್ಪ ನನಗೇನಿದ್ರು ಫ್ರೀ ಸಿಗಬೇಕಂತ ಅಂದರೆ ನನ್ನ ಸಂಜೆ ತಿಂಡಿ ಮುಗಿಯುತ್ತಲ್ಲ ಆವಾಗ ಫ್ರೀ ಸಿಗುತ್ತೆ. ಆವಾಗ ಏನಾದರೂ ಕಮೆಂಟ್ ಹಾಕೋವಂಥದ್ದು ಇರ್ಬೋದು, ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದಂತಿರ್ಬೋದು, ಅದನ್ನು ಕೂಡ ಮಾಡ್ತೀನಿ. ಒಂದೊಂದು ಸಲ ನಿಮ್ಮೆಲ್ಲರ ಕಮೆಂಟ್ಗೆ ನಾನು ರಿಪ್ಲೈನ ಬೆಳಗಿನ ಜಾವ ಕೊಟ್ಟಿರ್ತೀನಿ, 4 ಗಂಟೆ ಅಥವಾ 3:15ನಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡಿರ್ತೀನಿ. ಯಾವಾಗಲಾದ್ರೂ ಸಮಯ ಆದರೆ ಸಾಕು, ನಾನು ಫಸ್ಟು ರಿಪ್ಲೈ ಮಾಡ್ತೀನಿ ಕಮೆಂಟ್ ಮಾಡಿರೋರಿಗೆ. ಯಾಕಂದರೆ ಕಮೆಂಟ್ ಮಾಡಿದವ್ರಿಗೆ ಬಹಳ ನಾವು ಗೌರವಿಸಬೇಕು. ನಮ್ಮ ವಿಡಿಯೋಗೆ ಬಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದಾರೆ ಅಂತಂದರೆ ಅವ್ರಿಗೆ ನಾನು ಗೌರವವನ್ನು ಕೊಡ್ತೀನಿ ತುಂಬ. ಅದರಿಂದ ನನಗೆ ಸಮಯ ಸಿಕ್ಕಾಗ ಅದು ಕೂಡ ನಾನು ನನ್ನ ಕೆಲಸದಲ್ಲಿ ಒಂದು ಭಾಗ ಅಂತ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಉಪ್ಪಿಟ್ಟು ರೆಡಿ ಆಯಿತು. ನೋಡಿ, ಇನ್ನೊಂದು ಸ್ವಲ್ಪ ನೀರಿದೆ ಅಲ್ವಾ, ಈಗ ಅದನ್ನು ಹಾಗೆ ಬಿಡ್ತೀನಿ ನಾನು. 1-2 ನಿಮಿಷ ಸ್ವಲ್ಪ ಅದು ನೀರು ಕಡಿಮೆ ಆಗಬೇಕು. ಒಂದೊಂದು ಸಲ ನಾನು ನೀರನ್ನು ಹಾಕಲ್ಲ, ಹಾಗೇ ಹುರ್ಕೊಳ್ತೀನಿ. ಈಗ ರೆಡಿ ಆಯಿತು ಉಪ್ಪಿಟ್ಟು. ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ನನಗೆ ಇಷ್ಟ ಆಗುತ್ತೆ. ಆರಿರೋದನ್ನು ತಿನ್ನೋದಕ್ಕೆ ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ. ರವೆ ಉಪ್ಪಿಟ್ಟಾದರೆ ಒಂದು ಸ್ವಲ್ಪ ತಿನ್ಬಿಡ್ತೀನಿ, ಆದರೆ ಅವಲಕ್ಕಿ ಮಾತ್ರ ಬಿಸಿದ್ರಲ್ಲೇ ತಿನ್ನಬೇಕು, ತುಂಬ ರುಚಿ ಇರುತ್ತೆ. ಆಮೇಲಿಂದ ಈ ರುಚಿ ಸಿಗಲ್ಲ ಆರಿದ್ಮೇಲೆ. ಸಂಜೆಯ ನನ್ನ ತಿಂಡಿ ಕೂಡ ಮುಗೀತು. ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟನ್ನು ಮಾಡಿ. ಇವಾಗ ನಾನು ತಿಂಡಿ ಮಾಡ್ತಾ ಇದ್ದೇನೆ. ಬನ್ನಿ, ನೀವು ಕೂಡ ಹೇಗಿದೆ ಅಂತ ಹೇಳಿ.
ಇವತ್ತಿನ ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಇವಾಗ ಸಮಯ ಬಂದು 6 ಗಂಟೆ ಆಯಿತು. ನಂದು ತಿಂಡಿ ಕೂಡ ಎಲ್ಲ ಮುಗೀತು. ಈಗ ನಾನು ಎಲ್ಲ ಕೆಲಸವನ್ನು ಮುಗಿಸಿದ್ದೀನಿ ಅಂತ ಕೂಡ ಹೇಳೋದಕ್ಕಾಗಲ್ಲ. ಈಗ ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳಿದೆ. ಇವಾಗ ತಿಂಡಿ ಮಾಡಿದ್ದು ತಿಂದಿ ತಟ್ಟೆಗಳು ಎಲ್ಲ ಇದೆ, ಅದನ್ನು ಕೂಡ ತೊಳೆದು ಇಡಬೇಕು. ಅದನ್ನು ನಿಧಾನಕ್ಕೆ ಮಾಡ್ಕೊಳ್ತೀನಿ. ನೋಡಿ ಇವತ್ತಿನ ಯೋಗ ದಿನಾಚರಣೆಗೆ ನನ್ನ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮನೆಯೇ ಒಂದು ಯೋಗ ಶಾಲೆ ಆಗಿರುತ್ತೆ ನಮ್ಮ ಹೆಣ್ಮಕ್ಳಿಗೆ. ಕೆಲವೊಬ್ಬರು ಹೊರಗಡೆಗೆ ಹೋಗ್ತಾರೆ, ಜಿಮ್ಮಿಗೆ ಹೋಗ್ತಾರೆ. ಹೋಗುವಂಥ ಅವಶ್ಯಕತೆ ಇಲ್ಲ, ಮನೆಯೇ ಜಿಮ್ ಆಗಿರುತ್ತೆ. ಯಾರಾದರೂ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಸೇರಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ಕ್ಷಣಕ್ಕೂ ಕೂಡ ನಮಗೆ ಯೋಗ, ಪ್ರತಿದಿನ ಯೋಗ ನಡೀತಾ ಇರುತ್ತೆ. ಅದಕ್ಕೆ ಕೂಡ ಮನೆ ಕೆಲಸಗಳನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಎಲ್ಲರೂ ಕೂಡ. ಇಷ್ಟೊತ್ತವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.